ಹಲೋ ವೀವರ್ಸ್, ಎಲ್ರಿಗೂ ನಮಸ್ತೆ. ಮ್ಯಾಕ್ಸ್ ಮಾಲಾ ಚಾನಲ್ಗೆ ಸ್ವಾಗತ. ಪ್ಲೀಸ್ ಮ್ಯಾಕ್ಸ್ ಮಾಲಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಕೊಡಿ. ಏನಾದರೂ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಹೇಳ್ಕೊಡುವ. ಇನ್ನು ಯಾವ ಪ್ರಾಬ್ಲಮ್ ಅರ್ಥ ಆಗ್ತಿಲ್ಲ ಅಂತ ನನಗೆ ಶೇರ್ ಮಾಡಿ, ನಾನು ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೇನೆ. ಸೊ ಇವತ್ತು ತಂದಿರೋ ವಿಚಾರ ಏನು ಅಂತಂದರೆ, ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಚಾರ್ಟ್, ಆ ಟೇಬಲ್ನ ಯಾವ ರೀತಿ ನಾವು ನೆನ್ಪಿಟ್ಕೊಳ್ಳೋದು, ಯಾವ ರೀತಿ ನೆನ್ಪಿಟ್ಕೊಂಡ್ರೆ ನಾವು ಎಕ್ಸಾಮಲ್ಲಿ ಬರೆಯೋದಕ್ಕೆ ಈಸಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತೀನಿ. ಸೊ ಫಸ್ಟು ನಾವೇನು ಮಾಡಬೇಕು ಅಂತಂದರೆ, ಆ್ಯಂಗಲ್ 0, 30, 45, 60 ಆ್ಯಂಡ್ 90 ಡಿಗ್ರಿ. ಸೊ ಈ ಡಿಗ್ರೀಸ್ನ ನಾವು ಚೆನ್ನಾಗಿ ಕಲ್ತ್ಕೋಬೇಕು. ಯಾವ ಡಿಗ್ರಿ ಆದಮೇಲೆ ಯಾವ ಡಿಗ್ರಿ ಬರುತ್ತೆ ಅನ್ನೋದನ್ನು ನಾವು ನೀಟಾಗಿ ಕಲ್ತ್ಕೋಬೇಕು. ಮತ್ತು ರೇಷಿಯೋಸ್, ಆ್ಯಂಗಲ್ಸ್ ಆಗಿರ್ಬೋದು, ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಸೈನ್ಗೆ ಕೊಸೆಕ್ಕು, ಕಾಸ್ಗೆ ಸೀಕೆಂಡ್ ತೀಟಾ, ಟ್ಯಾನ್ಗೆ ಕಾಟ್ ತೀಟಾ, ಇದನ್ನು ನೀಟಾಗಿ ನಾವು ಬರ್ಕೋಬೇಕು. ಸೊ ಇವಾಗ ಇದರಲ್ಲಿ ನಾವು ಫಸ್ಟ್ ಲೈನ್ನ ಚೆನ್ನಾಗಿ ಬಾಯಟ್ ಮಾಡ್ಕೋಬೇಕು, ಕಲ್ತ್ಕೋಬೇಕು. ಸೊ ಏನು 0, 1/2, 1/√2, √3/2, 1. ಸೊ ಈ ಫಸ್ಟ್ ಲೈನ್ನ ನಾವು ಚೆನ್ನಾಗಿ ಕಲ್ತ್ಕೊಂಡ್ರೆ ಇನ್ನು ಅದರ್ ಲೈನ್ಸ್ನ ನಾವು ಈಸಿಯಾಗಿ ನಾವು ಬರಿಬೋದು. ಸೊ ಇಲ್ಲಿ 0, 1/2, 1/√2, √3/2, 1. ಸೊ ಈ ಲೈನ್ ನಾವು ಎಷ್ಟು ಚೆನ್ನಾಗಿ ಕಲ್ತ್ಕೋತೀವೋ ಅಷ್ಟು ಚೆನ್ನಾಗಿ ಇನ್ನೆಲ್ಲ ಟೇಬಲ್ನ ನಾವು ಫಿಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟು ಕಾಸ್ ತೀಟ ಏನು, ಈ ಫಸ್ಟ್ ಲೈನು ಸೆಕೆಂಡ್ ಲೈನಲ್ಲಿ ಉಲ್ಟಾ ಬರೀರಿ. ಅಂತಂದರೆ ಇಲ್ಲಿ ಫಸ್ಟಿಂದ ಬರ್ಕೊಂಡು ಹೋಗಿರ ಅಲ್ಲಿ ಲಾಸ್ಟಿಂದ ಬರೀರಿ ಅದೇ ನಂಬರ್ಸ್ನ. ಸೊ ಅವಾಗ ಸೆಕೆಂಡ್ ಲೈನ್ ಫಿನಿಶ್ ಆಗುತ್ತೆ. 0, 1/2, 1/√2, √3/2, 1. ಸೊ 2 ಟೇಬಲ್ ಫಿನಿಶ್. ನೆಕ್ಸ್ಟು ಟ್ಯಾನ್ ತೀಟಾ. ಸೊ ಡಿವಿಷನ್ ಮಾಡಬೇಕು. ಸೊ 0/1, 0. ಇಲ್ಲಿ 2 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ 1/√3 ಆಗಿರುತ್ತೆ. ಸೊ 1/√2, 1/√2 ಸೇಮ್ ಇರೋದ್ರಿಂದ ಎರಡೂ ಕೂಡ ಕ್ಯಾನ್ಸಲ್ ಆಗಿ ನಮಗೆ 1 ಬರುತ್ತೆ. ನೆಕ್ಸ್ಟು 2 ಗೆಟ್ ಕ್ಯಾನ್ಸಲ್ ಆಗಿ √3 ಬರುತ್ತೆ. ಸೊ ಯಾವಾಗಲೂ ಕೂಡ ಡಿನಾಮಿನೇಟರಲ್ಲಿ 0 ಇದ್ದರೆ ನಮಗೆ ನಾಟ್ ಡಿಫೈನ್ ಅಂತ ಹೇಳ್ತೀವಿ. ಸೊ ಆನ್ಸರ್ ಇಸ್ ND. ಈಗ 3 ಕಾಲಮು ನಮಗೆ ಫಿನಿಶ್ ಆಯಿತು. ಸೊ ಫಿನಿಶ್ ಆದಮೇಲೆ ನಾವಿವಾಗ ಸೈನ್ಗೆ ಕೊಸೆಕ್ಕದು ನೋಡೋಣ. ಇಲ್ಲಿ ಏನಿದೆ, ಫಸ್ಟ್ ಲೈನ್ ಏನಿದೆ ಅದು ನ್ಯೂಮರೇಟರ್ ಇದ್ದಿದ್ದು ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್ ಇದ್ದಿದ್ದು ನ್ಯೂಮರೇಟರ್ ಆಗುತ್ತೆ. ಸೊ ಇಲ್ಲಿ ಉಲ್ಟಾ ಬರಿಬೇಕು. ಸೊ ಇಲ್ಲಿ 0/1 ಇದೆ, 1/0. 1/0 ಯಾವಾಗಲೂ ND ಆಗಿರುತ್ತೆ. ಸೊ ಇಲ್ಲಿ 2/1, 2, √2/1, √2, √3/2, 2/√3. ಸೊ 1/1 is a 1. ನೆಕ್ಸ್ಟು ಕಾಸ್ಗೆ ಸೀಕೆಂಟ್ ಇದೆ ಅಲ್ವಾ. ಸೊ ಇಲ್ಲೂ ಕೂಡ ಎರಡನೇ ಟೇಬಲ್ ಏನಿದೆ ಅದನ್ನು ಉಲ್ಟಾ ಬರೆಯೋದು. ಡಿನಾಮಿನೇಟರ್ ಇದ್ದಿದ್ದು ನ್ಯೂಮರೇಟರ್ ಬರೀಬೇಕು, ನ್ಯೂಮರೇಟರ್ ಇದ್ದಿದ್ದು ಡಿನಾಮಿನೇಟರ್ ಬರೀಬೇಕು. ಸೊ ಇಲ್ಲೂ ಕೂಡ ಉಲ್ಟಾ ಮಾಡಿ ಬರೆದ್ರೆ ಮುಗಿಯುತ್ತೆ. 1, 2/√3, √2, 2, ND. ಸೊ ಇನ್ನು ಟ್ಯಾನು ಕಾಟ್, ಇದು ಕೂಡ ಸೇಮ್. ಡಿನಾಮಿನೇಟರ್ ಇದ್ದಿದ್ದು ನ್ಯೂಮರೇಟರ್ ಆಗುತ್ತೆ, ನ್ಯೂಮರೇಟರ್ ಇದ್ದಿದ್ದು ಡಿನಾಮಿನೇಟರ್ಗಾಗುತ್ತೆ. ಸೊ ಇಲ್ಲಿ ND, √3, 1, 1/√3, 0 ಆಗಿರುತ್ತೆ. ಸೊ ಇದಿಷ್ಟು ಟೇಬಲ್ನ ನೀವು ಕಲ್ತ್ಕೊಂಡ್ರೆ MCQನ ಅಟೆಂಡ್ ಮಾಡ್ಬೋದು, ಮಲ್ಟಿಪಲ್ ಚಾಯ್ಸ್ ಅಟೆಂಡ್ ಮಾಡ್ಬೋದು, ಮತ್ತು 1 ಮಾರ್ಕ್ಸ್ ಅಟೆಂಡ್ ಮಾಡ್ಬೋದು, 3 ಮಾರ್ಕ್ಸ್ ಕ್ವಶನ್ನು ಕೂಡ ಅಟೆಂಡ್ ಮಾಡ್ಬೋದು. ಥ್ಯಾಂಕ್ ಯು.